ಹಾಯ್ ಹಲೋ ನಮಸ್ತೆ ಸೌ ಕಿಚನ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಪಾಟಲ್ಲೇ ಬೆಳ್ಕೊಂಡಿರೋಂತಹ ದೊಡ್ಡ ಪತ್ರೆನ ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಇದೊಂದು ತುಂಬಾ ಉಪಯುಕ್ತ ಆಗುವಂತಹ ಗಿಡ, ತುಂಬಾ ಔಷಧಿ ಇರುವಂತಹ ಗಿಡ ಇದು. ನಮಗೇನಾದರೂ ತುಂಬ ದಿನದಿಂದ ಕೆಮ್ಮಿದ್ರೆ ವಾಸಿ ಆಗ್ತಿಲ್ಲ ಅನ್ನೋರು ಅಂದ್ಕೊಂಡ್ರೆ ನಾವು ಒಂದು ಎಲೆನ ಕಿತ್ಕೊಂಡು ಒಂದು ಕಲ್ಲುಪ್ಪನ್ನ ಸೇರಿಸ್ಕೊಂಡು 21 ದಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮಗೆ ಬೇಗ ಕೆಮ್ಮು ಶೀತ ಎಲ್ಲ ಸಹ ಬೇಗ ಗುಣ ಆಗುತ್ತೆ. ಇದರಿಂದ ಬೋಂಡ, ಬಜ್ಜಿ ಮತ್ತು ತಂಬುಳಿ ಎಲ್ಲನೂ ಮಾಡ್ಬೋದು. ಇವತ್ತು ನಾನು ತಂಬುಳಿ ಮಾಡ್ತಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ 1/4 ಸ್ಪೂನಷ್ಟು ಮೆಣಸನ್ನ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಾವು ಹಾಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಏನು ಎಣ್ಣೆ ಹಾಕೋಬೇಕಾಗಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನಾನು ಇದೊಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯನ್ನ ಈ ರೀತಿ ರೋಸ್ಟ್ ಮಾಡಿ ಬಳಸೋದ್ರಿಂದ ತಂಬುಳಿ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಅಸಿಡಿಟಿ ಕೂಡ ಆಗೋದಿಲ್ಲ. ನಾನು ಹಾಗಾಗಿ ಇದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ರೋಸ್ಟ್ ಆಗಿದೆ. ಇವಾಗ ಇದ್ರ ಜೊತೆಯಲ್ಲಿ ನಾನು ಒಂದು 8 ಪೀಸಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ನಾವು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ರೋಸ್ಟ್ ಆದಮೇಲೆ ಇದೇ ಬಾಂಡಲ್ಲೇ ಹೀಟ್ ಇರುತ್ತೆ, ಅದಕ್ಕೆ ನಾನು ಇವಾಗ ಒಂದು 3 ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ತೀನಿ. ಸಾರಿ, ನಾನು ಕ್ಯಾಮ್ರಾಗೆ ತುರಿ ತೋರ್ಸೋದಕ್ಕೆ ಹೋಗಿ ಸ್ವಲ್ಪ ಕೆಳಗಡೆ ಚೆಲ್ಲೋಗಿತ್ತು. ನೋಡಿ, ಇಷ್ಟು ಬಿಸಿ ಇರುತ್ತೆ ಬಾಣಲೆ. ಇಷ್ಟು ಬಿಸಿಲೇ ಹುರ್ಕೊಂಡ್ರೆ ಸಾಕು ತೆಂಗಿನ ತುರಿನ. ನಾನು ಇವಾಗ ಇದ್ರ ಜೊತೆಲಿ 1 ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ಕೊಳ್ತೀನಿ. ಇದನ್ನು ಬೇಕಿದ್ರೆ ಹಾಕ್ಕೋಬೋದು, ಬಟ್ ನಾನು ಈ ರೀತಿನೇ ಮಾಡ್ಕೊಳ್ಳೋದು, ಹಾಗಾಗಿ ನಾನು ಸೇರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಥಿಕ್ನೆಸ್ ಬರುತ್ತೆ ಒಂದೇ 1 ಸ್ಪೂನ್ನ ಸೇರಿಸ್ಕೊಳ್ಳೋದ್ರಿಂದ. ಅದನ್ನು ಸಹ ರೋಸ್ಟ್ ಮಾಡಿಕೊಂಡು ಕೂಲ್ ಆಗೋದಕ್ಕೆ ಬಿಟ್ಕೊಳ್ತೀನಿ. ಇದನ್ನು ಅದು ಕೂಲ್ ಆಗೋದಕ್ಕೆ ಸೈಡ್ಗೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡ್ಲೆಗೆ ಮತ್ತೆ ನಾನು 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ನಾನು ಏನು ತೊಳೆದು ಇಟ್ಕೊಂಡಿದ್ದೀನೋ ದೊಡ್ಡ ಪತ್ರೆನ ಅದನ್ನು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ನಾವು ತುಪ್ಪನೂ ಸೇರಿಸ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ನಮ್ಗೆ ಹೆಂಗೆ ಅನಿಸುತ್ತೋ ಮನಸ್ಸಿಗೆ ಹಂಗೆ ಬಂದಂಗೆ ಕೂಡ ಒಂದಿನ ತುಪ್ಪ ಸೇರಿಸ್ಕೋಬೋದು, ಒಂದಿನ ಎಣ್ಣೆನೂ ಸೇರಿಸ್ಕೋಬೋದು. ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಇದನ್ನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಕೂಡ ಬಳಸ್ಬೋದು. ಬಟ್ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಂತೇಳಿ ನಾನು ರೋಸ್ಟ್ ಮಾಡಿ ಬಳಸ್ತಾ ಇದ್ದೀನಿ. ಇದನ್ನು ಇಷ್ಟಾದರೆ ಸಾಕು. ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ. ಬಾಣಲೆ ಹೀಟಿಗೆ ಇದನ್ನು ಸ್ವಲ್ಪ ರೋಸ್ಟ್ ಆಗುತ್ತೆ. ನೋಡಿ, ಕೂಲ್ ಆದಮೇಲೆ ಈ ರೀತಿ ಆಗಿದೆ. ಏನು ಬಿಸಿ ಇರುತ್ತಲ್ಲ ಬಾಣಲೆ, ಆ ಹೀಟಿಗೆ ಈ ರೀತಿ ಆಗಿದೆ. ಇವಾಗ ನೆಕ್ಸ್ಟು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಬಂದುಬಿಟ್ಟು ಆವಾಗಲೇ ನಾವೇನು ಮಸಾಲೆಗಳೆಲ್ಲ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನೋ ಅದನ್ನು ಸೇರಿಸ್ಕೊಳ್ತೀನಿ. ಹುರ್ಗಡ್ಲೆ, ತೆಂಗಿನಕಾಯಿ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಳ್ತೀನಿ. ಮತ್ತು ನಾನೇನು ದೊಡ್ಡ ಪತ್ರೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಸಹ ಸೇರಿಸ್ಕೊಳ್ತೀನಿ. ಇಷ್ಟು ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಸೇರಿಸ್ಬಿಟ್ಟು ಚಟ್ನಿ ರೀತಿಯಲ್ಲಿ ನಾನು ರುಬ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಒಂದು 300 ಮಿಲಿಯಷ್ಟು ಮೊಸರು ತೊಗೊಂಡಿದ್ದೀನಿ. ಅದನ್ನು ಲೈಟಾಗೆ ಕಡ್ಕೊಳ್ಳೋಣ. ಅಂದರೆ ನಾನು ಈ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕಡ್ಕೊಳ್ಳೋದು ಬೇಡ, ಲೈಟಾಗಿ ಕಡ್ಕೊಳ್ಳೋಣ. ಮೊಸರು ಕೆನೆ ಇರಬಾರ್ದು, ಮತ್ತು ಮಜ್ಜಿಗೆ ಥರನೂ ಹಾಕಬಾರ್ದು. ಈ ರೀತಿಯಾಗಿ ನಾನು ಕಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿ ಕಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಬಂದುಬಿಟ್ಟು ನಾನು ರುಬ್ಬಿ ಇಟ್ಕೊಂಡಿರೋ ಚಟ್ನಿನ ಹಾಕ್ಕೊಳ್ತೀನಿ. ಇದರಲ್ಲಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ತಂಬುಳಿ ಮಾಡ್ಕೊಳ್ಳೋದ್ರಿಂದ. ನಾವು ಇದನ್ನು ಕಟ್ ಮಾಡಿಬಿಟ್ಟು ದೊಡ್ಡ ಎಲೆನ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡಿಕೊಂಡು ಸಹ ತಿನ್ಬೋದು. ನಾವು ನಾರ್ಮಲ್ ಟೈಮಲ್ಲಿ ಏನಾದರೂ ಇವ್ರಿಗೊಂದೊಂದು ಎಲೆ ತಿನ್ನಿರಿ ಅಂತಂದರೆ ಖಂಡಿತವಾಗಿ ಯಾರೂ ತಿನ್ನಲ್ಲ. ಈ ರೀತಿಯಾಗಿ ಬೋಂಡ, ಬಜ್ಜಿ, ತಂಬುಳಿ, ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ರುಚಿಯಾಗೂ ಸಹ ಇರುತ್ತೆ. ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಸ್ವಲ್ಪ ಹಾಕಿಬಿಟ್ಟು ಅದರಲ್ಲಿರೋ ಖಾರನೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತಳ್ಳಗೆ ಮಾಡ್ಕೊಳ್ಳೋದು ಬೇಡ, ಇಷ್ಟ ಆದರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಅವಾಗಲೇ ರುಬ್ಬೇಕಾದ್ರೂ ಬೇಕಾದ್ರೂ ಸೇರಿಸ್ಕೋಬೋದಾಗಿತ್ತು. ನಾನು ಅವಾಗ ಸೇರಿಸ್ಕೊಂಡಿಲ್ಲ, ಹಾಗಾಗಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ.
ಒಂದಿನ ಏನಾದರೂ ಬೇಳೆ ತರಕಾರಿ ಇಲ್ದಂಗೆ ನೋಡಿ 5 ನಿಮಿಷಕ್ಕೆ ನಾವು ಈ ರೀತಿಯಾಗಿ ಮಾಡ್ಕೊಬೋದು ಸಾಂಬಾರನ್ನ. ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಮಾಡಿಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ಸಖತ್ತಾಗಿರುತ್ತೆ. ನಾವು ಇದನ್ನು ಮೊಸರಳೆ ಅಂತಲೂ ಕೂಡ ಕರಿತೀವಿ. ಈಗ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಅಂದರೆ ಅದಕ್ಕೆ ತಂಬುಳಿಗೆ ಒಗ್ಗರಣೆ ಅಲ್ಲ, ಈರುಳ್ಳಿನ ಬಾಡಿಸ್ಕೊಳ್ಳೋಕ್ಕೋಸ್ಕರ ನಾನು ಎಣ್ಣೆ ಸಾಸಿವೆ, ಎಣ್ಣೆ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು, ಒಂದು ಚಿಟಿಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ನಾನು ಒಂದು ದಪ್ಪು ಈರುಳ್ಳಿನ ದಪ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ನಾವು ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಇದು ಊಟಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ, ಅದಕ್ಕೋಸ್ಕರ ಲೈಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಮತ್ತು ಖಾಲಿ ಇದು ತಿನ್ನೋದಕ್ಕಾಗಲ್ವಲ್ಲ, ಏನು ನಂಚಿಕೆ ಇರಲ್ವಲ್ಲ, ಈ ರೀತಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿದು ಹಾಕ್ಕೊಂಡ್ರೆ ಹಸಿ ಇರುತ್ತೆ, ಅದಕ್ಕೋಸ್ಕರ ನಾನು ಹುರ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈರುಳ್ಳಿಗೆ ಉಪ್ಪು ಬೇಕು, ಅದಕ್ಕೋಸ್ಕರ ನಾವು ತಂಬುಳಿನ ಕುದಿಸೋದಿಲ್ಲ, ಹಾಗಾಗಿ ನಾನು ಈರುಳ್ಳಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇದು ಸ್ವಲ್ಪ ಕೂಲ್ ಆಗಲಿ, ನಾವು ಬಿಸಿನ ಹಾಕ್ಕೊಳ್ಳೋದು ಬೇಡ. ಇವತ್ತು ಇದು ಕೂಲ್ ಆಗೋದಕ್ಕೆ ಬಿಟ್ಕೊಳ್ತೀನಿ. ಇವತ್ತು ಬಂದ್ಬಿಟ್ಟು ಈ ಊಟಕ್ಕೆ ನಾನು ಕ್ಯಾರೆಟ್ ಪಲ್ಯ ಮತ್ತು ಮುದ್ದೆ, ಅನ್ನ ಎಲ್ಲ ಮಾಡ್ಕೊಂಡಿದ್ದೀನಿ. ತುಂಬ ಎಮರ್ಜೆನ್ಸಿಯಾಗಿ ಅಡುಗೆ ಮಾಡ್ಕೋಬೋದು ಅಂದರೆ ನೋಡಿರಿ ಇದೇ ಅಡುಗೆ. ಮನೆ ಮುಂದೆ ಗಿಡದಲ್ಲಿರೋ ಅಂಥ ಎಲೆ ತೊಗೊಂಡು ಬಂದುಬಿಟ್ಟು ನಾವು ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೊಬೋದು. ಔಷಧಿ ಗುಣವೂ ಇದೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ನಾನು ಈ ಕೂಲಾಗಿರೋಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ವಾರಕ್ಕೊಂದಿನ ಈ ರೀತಿ ಮಾಡಿಕೊಂಡ್ರೆ ಸಾಕು, ತುಂಬಾ ಉಪಯುಕ್ತವಾಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಈಸಿ ಕೆಲಸ, ತುಂಬ ಟೇಸ್ಟಿಯಾಗಿರುತ್ತೆ ತಂಬುಳಿ. ದೊಡ್ಡಪತ್ರೆ ತಂಬುಳಿ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ದೊಡ್ಡಪತ್ರೆ ಹಾಕ್ಬಿಟ್ಟು ಈ ರೀತಿ ತಂಬುಳಿನ. ಮತ್ತು ನೀವೆಲ್ಲ ಯಾವ ರೀತಿಯಾಗಿ ತಂಬುಳಿ ಮಾಡ್ತೀರಾ ಅಂತೇಳಿ ಕಮೆಂಟ್ಸಲ್ಲಿ ಹಾಕಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಮುದ್ದೆಗೆ ದೊಡ್ಡಪತ್ರೆ ತಂಬುಳಿ ರೆಡಿ ಆಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ಹುಳ್ಳಿಕಾಳು ಹಪ್ಪಳ ಸುಟ್ಕೊಂಡಿದ್ದೀನಿ. ಥ್ಯಾಂಕ್ ಯು.